ಈ ಶಾಲೆಯ ಶಿಕ್ಷಕರಿಗೂ ಮತ್ತು ಆಡಳಿತ ಮಂಡಳಿ ಎಲ್ಲರಿಗೂ ಬೆಳಗಿನ ವಂದನೆಗಳು ಮತ್ತು ಪೋಷಕರು ನಮಗೆ ಸಹಕರಿಸೋ ಮಕ್ಕಳು ಎಲ್ಲರಿಗೂ ವಂದನೆಗಳು. ಏನಪ್ಪ ಅಂದರೆ ಇವತ್ತು ನಮಗೆ 1ನೇ ತರಗತಿಲಿ ಎಸ್ಪೆಷಲಿ ಕಾಡು ಅನ್ನೋ ಕಾನ್ಸೆಪ್ಟ್ ಕೊಟ್ಟಿದ್ದರು. ಅದರಿಂದ ಕಾಡು ಪ್ರಾಣಿಗಳಾಗಲಿ ಆಮೇಲೆ ಕಾಡು ಜನತೆ ಇದ್ದಾರಲ್ಲ ಅವ್ರ ಬಗ್ಗೆ ತಿಳಿಸೋವಂಥ ಪ್ರಯತ್ನ ಮಾಡಿದರು ನಮ್ಮ ಟೀಚರ್ಸ್ ಎಲ್ಲ. ಅದ್ರ ಜೊತೆ ನಮ್ಮ ಪೇರೆಂಟ್ಸು ಕೂಡ ಆಮೇಲೆ ಮಕ್ಕಳು ಕೂಡ ತುಂಬ ಸಪೋರ್ಟ್ ಮಾಡಿದ್ದಾರೆ. ಇದರಿಂದ ಏನಪ್ಪ ನಮಗೆ ಗೊತ್ತಾಗತ್ತೆ ಅಂತಂದರೆ ಕಾಡಿನ ಬಗ್ಗೆ ಇವಾಗ ಯಾರು ಕೂಡ ಇದ್ರ ಬಗ್ಗೆ ಎಲ್ಲ ತಿಳಿಸೋವಂಥ ಪ್ರಯತ್ನ ಮಾಡಲ್ಲ. ಬರೀ ಥಿಯರಿ ಒಂದಿದ್ದರೆ ಆಗಲ್ಲ. ಪ್ರತಿಯೊಂದು ನಾವು ಪ್ರಾಕ್ಟಿಕಲ್ಲಾಗಿ ನೋಡಿದಾಗ ನಮಗೆ ಏನು ಎಂತು ಅಂತ ಅದ್ರ ಬಗ್ಗೆ ನಮಗೆ ತಿಳಿಯುತ್ತೆ. ಕಾಡು ಪ್ರಾಣಿಗಳ ಬಗ್ಗೆ ಆಗಲಿ, ಅವು ಹೇಗೆ ವಾಸಿಸ್ತವೆ, ಅವು ಹೆಂಗಿರ್ತವೆ, ಅದ್ರ ಜೀವನ ರೀತಿ ಏನು ಎಂತು. ಆಮೇಲೆ ಅಲ್ಲಿ ಕಾಡಿನ ಜನ ಅಂತ ಬಂದಾಗ ಆ ಕಾಡಲ್ಲಿ ಯಾವ ಥರ ವಾಸಿಸ್ತಾರೆ, ಅವ್ರು ತಿನ್ನೋ ಊಟ ಆಗಲಿ, ಆಹಾರ ಪದ್ಧತಿ ಆಗಿರ್ಬೋದು, ಹೇಗಿರ್ಬೋದು. ಈ ಊರಿನ ಜನದಲ್ಲಿರೋರ್ಗು ಕಾಡಲ್ಲಿರೋರ್ಗೂ ತುಂಬ ವ್ಯತ್ಯಾಸ ಇರುತ್ತೆ. ಅದ್ರ ಬಗ್ಗೆ ಎಲ್ಲ ಮಾಹಿತಿ ಕೊಡ್ಬೋದು ಅನ್ನೋ ಒಂದು ರೀತಿಯಿಂದ ಈ ಥರ ಎಲ್ಲ ಮಾಡಿದ್ದು ನಮಗಂತೂ ತುಂಬ ಖುಷಿಯಾಗಿದೆ. ಆಮೇಲೆ ನಮಸ್ತೆ ಸರ್. ನನ್ನ ಹೆಸರು ರುಕ್ಸಾನಾ ಬಾನು. ನನ್ನ ಮಗಳ ಹೆಸರು ನೂರ್ ಮೆಹಕ್. 1ನೇ ತರಗತಿಯಲ್ಲಿ ಓದುತ್ತಿದ್ದಾಳೆ, BVS ಸ್ಕೂಲ್. ಇಲ್ಲಿ ಕಾಡೇ ನಮ್ಮ ನಾಡಿನ ಉಸಿರು ಅಂತ ಹೇಳಿ ನಮ್ಮ ಮಕ್ಕಳು ತುಂಬ ಹೇಳ್ತಾ ಇದ್ದಾರೆ. ಆದರೆ ಮಿಸ್ ಯಾವ ಮಟ್ಟಕ್ಕೆ ತಂದರೆ ನಮ್ಮ ಮಕ್ಕಳಿಗೆ ಅಂತಂದರೆ, ಕಾಡು ಹೇಗಿರುತ್ತೆ, ಕಾಡು ಜನ ಹೇಗಿರುತ್ತಾರೆ, ಕಾಡಿನಲ್ಲಿ ಏನೇನಿರುತ್ತೆ, ಯಾವ ಪ್ರಾಣಿ ಇರುತ್ತೆ, ಯಾವ ಪಕ್ಷಿ ಇರುತ್ತೆ, ಅದರಲ್ಲಿರೋ ಜನ ಹೇಗೆ ಅನ್ನೋ ಮಕ್ಕಳಿಗೆ ತಿಳಿಸ್ಕೊಟ್ಟಿದ್ದಾರೆ. ಹಾಗೂ ನಮ್ಮ ಟೀಚರ್ ಮತ್ತು ಎಲ್ಲ ಮುದ್ದು ಮಕ್ಕಳಿಗೂ ನನ್ನ ವಂದನೆಗಳು. ಬಾರಪಣ ಬರ್ರಿ, ಈ ಕಡೆ ಬರ್ರಿ. ನಮಸ್ತೆ ಸರ್. ನನ್ನ ಮಗಳು ಭೂಮಿಕಾ ಅಂತ, LKG ಅವಳು ವಿವಿಧ ರೀತಿಯ ರೈಸ್ ಐಟಮ್ಗಳು ಮತ್ತು ರೋಟಿ ತಂದೂರಿ ಮತ್ತು ಕುಲ್ಚಾ ಮತ್ತು ಹಣ್ಣುಗಳು ಮತ್ತು ತರಕಾರಿ ಮತ್ತು ಬಂದುಬಿಟ್ಟು ಹೋಳಿಗೆ, ಕಡುಬು ಮತ್ತು ದೇಹಕ್ಕೆ ಒಳ್ಳೆ ಶಕ್ತಿ ಕೊಡುವಂಥ ಹಣ್ಣುಗಳು ಮತ್ತು ಕಾಳುಗಳು ಮತ್ತು ಸ್ವೀಟು, ಇನ್ನಿತರ ಮಜ್ಜಿಗೆ ಮತ್ತು ಹಾಲು, ಪ್ರೋಟೀನ್ ಸಿಗುವಂಥ ವಸ್ತುಗಳು ಆಹಾರಗಳನ್ನು ನೀಡುತ್ತಿದ್ದೇವೆ. ನಮಸ್ತೆ ಸರ್. ನಮಸ್ತೆ. ನನ್ನ ಹೆಸರು ದೀಪಾ ಅಂತ. ನನ್ನ ಮಗ ಲೇಖನ್ M. ಶೆಟ್ಟರ್ ಅಂತ. ಇವತ್ತು BVS ಆಹಾರ ಇರೋದ್ರಿಂದ ಇಷ್ಟೆಲ್ಲ ಆಹಾರಗಳನ್ನು ತಯಾರಿಸಿಕೊಂಡು ಬಂದಿದ್ದೇವೆ. ಅದರಲ್ಲಿ ಪೌಷ್ಟಿಕ ಆಹಾರ ತುಂಬ ಮುಖ್ಯವಾಗಿ ಕೊಟ್ಟಿದ್ದೇವೆ. ಪೌಷ್ಟಿಕ ಆಹಾರಕ್ಕೆ ಪ್ರಾಮುಖ್ಯತೆ ಜಾಸ್ತಿ ಕೊಟ್ಟಿದ್ದೇವೆ. ಹಾಗಾಗಿ ಪಲ್ಯಗಳು, ರೊಟ್ಟಿಗಳು, ತರಕಾರಿಗಳು, ಆಮೇಲೆ ಫ್ರೂಟ್ ಸಲಾಡ್ಗಳು ಎಲ್ಲ ಮಾಡ್ಕೊಂಡು ಬಂದಿದ್ದೇವೆ. ಇದೆ ಸರ್, ಆಲ್ಮೋಸ್ಟ್ ಎಲ್ಲ ಇದೆ. ಅದರಲ್ಲಿ ಬಾದಾಮಿಂದ ಹಿಡಿದು, ದ್ರಾಕ್ಷಿಯಿಂದ ಹಿಡಿದು, ಶೇಂಗಾಕಾಳು ಮತ್ತು ಹಸೆ ಹೆಸರು ಕೊಡುವಂಥದ್ದು, ಅಂದರೆ ಬೌದ್ಧಿಕ ಮಟ್ಟ ಮತ್ತು ಶಕ್ತಿಯನ್ನ ಕೊಡುವಂಥದ್ದು ನಮ್ಮ ಮಕ್ಕಳಿಗೆ ಆಗಲಿ ಅಂತ ಹೇಳಿ ತಾವು ಪ್ರದರ್ಶನ ಕೂಡ ಮಾಡಿದ್ರಿ. ಪ್ರದರ್ಶನ ಆಯ್ತು ಸರ್. ಸೇವಿಸೋಕ್ಕೂ ಕೊಡ್ತಿದ್ದೀವಿ ಡೈಲಿ. ಆ ಮೇನ್ ಸ್ಕೂಲಿಂದ ಇದು ರೂಲ್ಸ್ ಇರೋದು ಸರ್. ಪೌಷ್ಟಿಕ ಆಹಾರ ಕೊಡಬೇಕು ಅನ್ನೋದೇ ರೂಲ್ಸ್ ಡೈಲಿ ಇರೋದು. ಹಾಗಾಗಿ ಅದಕ್ಕೆ ಪ್ರಾಮುಖ್ಯತೆ ಜಾಸ್ತಿ ಕೊಟ್ಟಿದ್ದೇವೆ. ನಮಸ್ತೆ ಸರ್. ನಮ್ಮ ಹೆಸರು ಶ್ರುತಿ ಅಂತೇಳಿ. ನನ್ನ ಮಗ ಚಿರಾಗ್ SP LKGಯಲ್ಲಿ ನನ್ನ ಮಗ ಚಿರಾಗ್ ಅಂತೇಳಿ SP ಚಿರಾಗ್ LKGಯಲ್ಲಿ ಓದ್ತಿದ್ದಾನೆ. ಭಾರತೀಯ ವಿದ್ಯಾಸಂಸ್ಥೆ. ಇದು ಸಮತೋಲನ ಆಹಾರ, ಪೌಷ್ಟಿಕ ಆಹಾರ ಅಂತೇಳ್ಬಿಟ್ಟು ಸೊಪ್ಪು, ಕಾಳು, ತರಕಾರಿಗಳು, ಹಣ್ಣುಗಳು ಎಲ್ಲದನ್ನು ಪೌಷ್ಟಿಕವಾಗಿ ಇರಬೇಕು ಅಂತೇಳಿ ಇದಕ್ಕೆ ಜಾಸ್ತಿ ಪ್ರಾಮುಖ್ಯತೆ ಕೊಟ್ಟಿದ್ದೀವಿ. ಪ್ರತಿದಿನ ಪ್ರೆಗ್ನೆಂಟ್ ಇರೋರು, ಬಾಣಂತಿಯರು ಎಲ್ಲರಿಗೂ ಪ್ರತಿದಿನ ನಿತ್ಯ ಸೇವಿಸಬೇಕಂತಹ ಆಹಾರಗಳು 7 ಬಣ್ಣದ ಆಹಾರಗಳನ್ನು ಇದರಲ್ಲಿ ಅಳವಡಿಸಿದ್ದೀವಿ. ಪೌಷ್ಟಿಕ ಆಹಾರಗಳು. ನಮಸ್ತೆ ಸರ್. ನನ್ನ ಮಗಳ ಹೆಸರು ಪೂರ್ವಿ ಅಂತ. ನಮ್ಮ ಮಗಳು LKGಯಲ್ಲಿ ಓದ್ತಾ ಇದ್ದಾಳೆ. ನಮ್ಮ ಸ್ಕೂಲಲ್ಲಿ ಇವತ್ತು ಆಹಾರ ಮೇಳ ಹಮ್ಮಿಕೊಂಡಿದ್ರು. ಅದರಲ್ಲಿ ಅನ್ನ, ನುಗ್ಗಿಕಾಯಿ ಸಾಂಬಾರು, ಹೋಳಿಗೆ, ಸೀಕರ್ಣಿ, ಉಪ್ಪಿನಕಾಯಿ, ಮೆಂತ್ಯ ಚಟ್ನಿ, ಸೊಪ್ಪು, ಮೊಳಕೆ ಕಾಳು, ಕಡಲೆಕಾಳು ಪಲ್ಯ, ರೊಟ್ಟಿ, ಆಮೇಲೆ ಪ್ರೋಟೀನ್ ಯುಕ್ತ ಮೊಳಕೆ ಕಾಳು ಪಲ್ಯ, ಆಮೇಲೆ
ಹಣ್ಣುಗಳು ಈ ಆಹಾರಗಳಲ್ಲಿ ತಾವು ಎಷ್ಟು ಮಾಡಿದ್ರಿ ಅಂತ ಹೇಳ್ತಾ ಇದ್ರಿ, ಹಾಂ ಆ ಮಕ್ಕಳಿಗೆ ಕೊಡೋದ್ರಿಂದ ಏನೇನು ಪ್ರಯೋಜನಗಳು ಆಗುವಂಥದ್ದಾಗ್ತದೆ? ಅದೇ ಪ್ರೋಟೀನ್ ಸಿಗುತ್ತೆ, ಹಿಮೋಗ್ಲೋಬಿನ್ ಕಮ್ಮಿ ಐತಿ ಅಂತ ನಮ್ಮ ಟೀಚರ್ ಹೇಳಿದರು. ಅದಕ್ಕಾಗಿ ಮೊಳಕೆ ಕಾಳು ಪಲ್ಯ ಮಾಡಿದ್ವಿ, ಆಮೇಲೆ ರೊಟ್ಟಿ ಮಾಡಿದ್ವಿ, ಸೊಪ್ಪಿನ ಪಲ್ಯ, ಆಮೇಲೆ ಹಣ್ಣುಗಳು. ಒಂದು ಕಡೆ ಹೇಳ್ತಾ ಇದ್ರು, ಭಾರತೀಯ ವಿದ್ಯಾಸಂಸ್ಥೆಯ ನಿರ್ದೇಶಕರಾದ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಂ ಸರ್. ಒಂದು ಸಲಹೆಯನ್ನ ನೀಡುವಂಥದ್ದು ಪದೇ ಪದೇ ಅವ್ರ ಸ್ಕೂಲು ಅಂತಲ್ಲ, ಸಾರ್ವಜನಿಕ ಕ್ಷೇತ್ರದಲ್ಲಿ ಕೂಡ ಹಾಂ ಪೌಷ್ಟಿಕವಾದ ಆಹಾರವನ್ನ ಮಕ್ಕಳಿಗೆ ಕೊಡಿ ಅಂತ ಹೇಳ್ತಾರೆ. ತರಕಾರಿಗಿಂತ ದ್ವಿದಳ ಧಾನ್ಯಗಳನ್ನ ಮಕ್ಕಳು ಸೇವಿಸೋದ್ರಿಂದ ಬೌದ್ಧಿಕ ಮಟ್ಟ ಮತ್ತು ದೈಹಿಕ ಶಕ್ತಿ ಹೆಚ್ಚಿಗೆ ಆಗುವಂಥದ್ದು ಹೇಳ್ತಾರೆ. ಅದಕ್ಕೋಸ್ಕರ ಇವೆಲ್ಲ ಪ್ರಯತ್ನ ಮಾಡಿದರೆ ಸ್ಕೂಲಿನಲ್ಲಿ ಅಂತ ಹೇಳಿ. ಹಾಂ ಹೌದು ಸರ್. ಓಕೆ, ಥ್ಯಾಂಕ್ ಯು ಮೇಡಮ್. ನಮಸ್ತೆ. ನಮಸ್ತೆ ರೀ. ನಮ್ಮ ಮಗಳ ಹೆಸರು ಪುನರ್ವಿಕಾ, ಭಾರತೀಯ ವಿದ್ಯಾಸಂಸ್ಥೆಯಲ್ಲಿ ಓದುತ್ತಿದ್ದಾಳೆ. ಇವತ್ತಿನ ನ್ಯಾಚುರಲ್ ಎಲ್ಲರೂ ತಿಂಡಿ ಇಷ್ಟಪಡ್ತಾರೆ. ಇದು ಮನೆಯಲ್ಲೇ ದವಸ ಧಾನ್ಯದಿಂದ ಮಾಡಿರುವಂಥ ರೊಟ್ಟಿ, ಚಪಾತಿ, ಅರಿಶಿಣದ ರೊಟ್ಟಿ, ರಾಗಿ ರೊಟ್ಟಿ, ಮೊಳಕೆ ಕಾಳು ಪಲ್ಯ, ಅಲಸಂದಿ ಕಾಳು ಪಲ್ಯ, ಕಡಲೆಕಾಳು ಪಲ್ಯ, ಪುಡಿ ಚಟ್ನಿ, ಬುತ್ತಿ, ಮೊಸರು ಬುತ್ತಿ, ಸಾಂಬಾರು ಬುತ್ತಿ ವಿಧ ವಿಧವಾಗಿ ಮಾಡಿದ್ದೀವಿ. ಇದು ರಾಗಿ ರೊಟ್ಟಿಯನ್ನು ಮಾಡುವಂಥದ್ದು ಮಾಡಿದ್ರಿ ಪ್ರಯತ್ನ? ಏನು ರೀ? ರಾಗಿ ರೊಟ್ಟಿ ಅದು ಹೆಲ್ತಿಗೆ ಒಳ್ಳೇದ್ರಿ. ಹಾಂ, ಅದು ಮೊದಲಕ್ಕೆ ಯಾವ್ದು ಸ್ವಲ್ಪ ಅಂದ್ರೆ ಅಕ್ಕಿ ರೊಟ್ಟಿಯನ್ನ ಕಡಿಮೆ ಮಾಡ್ಬೇಕು. ಇಲ್ರಿ, ಅಕ್ಕಿ ರೊಟ್ಟಿ ಅಲ್ರಿ, ಇದು ಜೋಳದ ರೊಟ್ಟಿ ರೀ. ಹಾಂ, ಇದು ಅರಿಶಿಣದ ರೊಟ್ಟಿ ಅಂತಾರೆ, ಜೋಳದಲ್ಲೇ ಅರಿಶಿಣದ ರೊಟ್ಟಿ. ಚಪಾತಿ ರೀ. ಅದೇನೋ ಉದ್ದನಿಟ್ಟಿದ್ದೀರಿ ಇದು ಈರುಳ್ಳಿ, ಒಳಗಡೆ ಅಂತ. ಹಾಂ, ಒಣಗಡೆ ಅಂತ. ಮೇಡಮ್ ನಮಸ್ತೆ. ನಮಸ್ತೆ ಸರ್. ಇವಾಗಿನ ಇದರಲ್ಲಿ ಎಲ್ಲ ಹೊರಗಡೆ ಮಕ್ಕಳು ತಿನ್ನೋಕ್ಕೆ ಇಷ್ಟಪಡ್ತಾರೆ. ತಮ್ಮ ಮಗು ಏನು ಓದ್ತಿದೆ? ನಮ್ಮ ಮಗು LKG ಓದ್ತಾ ಇದೆ. ನಾವು ಹೊನ್ನಾಳಿಯಲ್ಲಿ ಭಾರತೀಯ ವಿದ್ಯಾಸಂಸ್ಥೆ ಶಾಲೆಯಲ್ಲಿ. ನಮ್ಮ ಹೆಸರು ಪಲ್ಲವಿ ಅಂತ. ಮಕ್ಕಳಿಗೆಲ್ಲ ಹೊರಗಡೆ ಪಾನಿಪುರಿ, ಗೋಬಿ ಮಂಚೂರಿ ಅದೆಲ್ಲ ಕೊಡೋ ಬದಲು ಮನೆಯಲ್ಲೇ ವೆರೈಟೀಸ್ ಚಪಾತಿ, ರೊಟ್ಟಿ, ಸ್ನ್ಯಾಕ್ಸ್ಗಳು ಮನೆಯಲ್ಲೇ ಮಾಡಿಕೊಡ್ಬೋದು ಸರ್. ಆಮೇಲೆ ತರಕಾರಿ ಪಲ್ಯಗಳು, ಹಣ್ಣುಗಳು, ನೆನೆಸಿದ ಕಾಳುಗಳು. ಒಂದು ದಿನದ ಕಾರ್ಯಕ್ರಮದಲ್ಲಿ ಇವನ್ನ ತೋರಿಸಿದ್ರೆ ಅಲ್ಲ ಅಂತ ಕೂಡ ನಾನು ಭಾವಿಸ್ಕೊಂಡಿದ್ದೀನಿ. ಇಲ್ಲಿ ನಿಮ್ಮ ಮಕ್ಕಳಿಗೆ ದ್ವಿದಳ ಧಾನ್ಯಗಳನ್ನ ಕೊಡ್ಬೇಕನ್ನುವಂತ ಕೊಡ್ತಾ ಇದೀವಿ ಸರ್ ಡೈಲಿ ನಾವು. ಅದನ್ನು ಕೊಡಲಿ. ನಿಮ್ಮ ಮಗು ಯಾವ ಥರ ಬೆಳವಣಿಗೆ ಆಗಿದೆ? ಅದೇ ಸರ್, ಇಲ್ಲೆಲ್ಲ ಶಾಲೆಯಲ್ಲಿ ಚೆನ್ನಾಗಿದೆ. ಮಂತ್ಲಿ ವೆಯ್ಟು, ಹೈಟು ಚೆಕ್ ಮಾಡೋದು, ಪ್ರತಿಯೊಂದು ಹೇಳೋದು. ನಾವು ಅದಕ್ಕೆ ಅದೇ ರೀತಿ ಅವ್ರು ಹೇಳಿದ ಆಹಾರ ಕ್ರಮ ಎಲ್ಲ ಮಾಡಿಕೊಡ್ತೀವಿ. ನೆನೆಸಿದ ಕಾಳುಗಳು, ತರಕಾರಿಗಳು, ಡ್ರೈ ಫ್ರೂಟ್ಸ್ಗಳು, ಈ ಥರ ರೊಟ್ಟಿ, ಚಪಾತಿ ಎಲ್ಲ ಮಾಡ್ತೇವೆ. ಅದಕ್ಕೆ ತುಂಟಾಟ ಮಾಡ್ತಿದ್ದಾರೆ ನೋಡಿ. ಹಾಂ ಸರ್.